ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರ ಅಧ್ಯಕ್ಷತೆಯಲ್ಲಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಆವರಣದಲ್ಲಿ 18 ವಿಭಾಗಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಹಾಗೂ ಕಳೆದ 3 ವರ್ಷಗಳಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚಿಸಲಾಯಿತು. ಏನೇನು ಆಗ್ತಾ ಇದೆ ಕಳೆದ 3 ವರ್ಷಗಳಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಮತ್ತು ಒಟ್ಟು ಹುಬ್ಬಳ್ಳಿಯನ್ನು ಒಂದು ಸುಂದರವಾಗಿ ನಗರ ಮಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಮತ್ತು ಯೋಜನೆಗಳನ್ನು ತೆಗೆದುಕೊಂಡು ಬರುವಂಥ ಕಾರಣಕ್ಕಾಗಿ ಇವತ್ತು ಕಮಿಷನರ್ಗಳಿಗೆ ಈ ಸಭೆಯನ್ನು ಕರೆಯುವುದನ್ನು ನಾವು ಆಗಿದ್ದೀವಿ. ಇದರಲ್ಲಿ ಮೊದಲದಾಗಿ ಮೇಜರ್ಗಳು ನಮ್ಮ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯಿಂದ ಪ್ರಾರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈಗ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅನೇಕ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ಫಾರ್ಮೇಷನ್ ಕೊಟ್ಟರೆ ಅದಕ್ಕೆ ಕ್ಲಿಯರಿಗೆ. ಸಭೆಯಲ್ಲಿ ಮೊದಲನೇದಾಗಿ ಈ ಸ್ವತ್ತು ಸಮಸ್ಯೆಗಳ ಕುರಿತು ಶಾಸಕರು ದೀರ್ಘವಾಗಿ ಚರ್ಚಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಈ ಸ್ವತ್ತುಗಳಲ್ಲಿ ಆಗುತ್ತಿರುವ ಹಲವು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿದ ಅವರು, ಕರೆಕ್ಷನ್ ಇದ್ದರೆ ಸರಿ, ಅನಗತ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಕರೆಕ್ಷನ್ ಆಗಬಾರದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು 10 ಪ್ರಕರಣಗಳಲ್ಲಿ 1ರಲ್ಲಿ ಮಾತ್ರ ಕರೆಕ್ಷನ್ ಬರುತ್ತಿದೆ ಎಂದು ಮಾಹಿತಿ ನೀಡಿದರು. ಆಮೇಲೆ ಈ ಹಿಂದೆ ಮೆಜರ್ಮೆಂಟ್ ಸ್ವಲ್ಪ ಇದಾಗಿರಲ್ಲ ಸರ್, ಕರೆಕ್ಷನ್ ಬಂದಾಗ ಕೆಲವು ಸಾಫ್ಟ್ವೇರ್ ಆಫೀಸಲ್ಲಿ ಸಹಿತ ಸರ್ ಅವರು ನಮ್ಮಲ್ಲಿ ಸೆಕೆಂಡ್ ಪೇಜಲ್ಲಿ ಸರ್ ಗ್ರಾಮ ವಿಳಾಸ ಸರ್ವೆ ನಂಬರ್ ನಮ್ದೆಲ್ಲ ಇರುತ್ತೆ ಸರ್. ಬಟ್ ಅವರು ಕಾವೇರಿ ಸಾಫ್ಟ್ವೇರಲ್ಲಿ ಅವರಲ್ಲಿ ಸೆಕೆಂಡ್ ಪೇಜೇನೋ ಅವ್ರಿಗೆ ಗ್ರಾಮ ಸರ್ವೆ ನಂಬರ್ ಏನಾಗಿರಲಿಲ್ಲ ಅಂತ ಅವ್ರು ನಮಗೆ ನಾವೇನು ಈ ಇಲ್ಲಿವರೆಗೆ ಕೊಟ್ಟಿದ್ದೇವೆ ಸರ್, ಎಲ್ಲ ಈ ಸ್ವತ್ತುಗಳನ್ನ ಕರೆಕ್ಷನ್ ಮಾಡಿಕೊಡಿ ಅಂತಂದು ಸರ್. ಎಲ್ಲ ಈ ಸ್ವತ್ತುಗಳನ್ನ ನಮ್ಗೆ ಎಟ್ ಟೈಮ್ ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದರೆ ಸರ್ ಒಂದು ಈ ಸ್ವತ್ತು ಕರೆಕ್ಷನ್ ಆಗ್ಬೇಕಂದ್ರೆ ಸರ್ 10 ಹೊಸ ಈ ಸ್ವತ್ತು ಅದನ್ನು ಅಪ್ರೂವಲ್ ಆಗಬೇಕಾಗುತ್ತೆ ಸರ್. 10 ಈ ಸ್ವತ್ತು ಅಪ್ರೂವ್ ಆದಾಗ 1 ಕರೆಕ್ಷನ್ ಸಿಗ್ತದೆ ಸರ್. ಓನ್ಲಿ 10% ನಮ್ಮ ಕರೆಕ್ಷನ್ಸ್ ಇದೆ ಸರ್. ಆ ಥರ ಇದ್ದಾಗ ನಮಗೆ ಸ್ವಲ್ಪ ಸಮಸ್ಯೆ ಇದೆ ಸರ್. ಮನೆ ನಮ್ಮ ಮನೆ ಆಯಿತು ನಮ್ಗೆ ಹೇಳಿದ್ಮೇಲೆ ಸರ್ ನಾವು ಇಲಾಖೆಗೆ ಹೋಗ್ಬಿಡುತ್ತೆ. ಅವ್ರು ಸರ್ಟಿಫಿಕೇಟ್ ಇಶ್ಯೂ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ಸರ್? ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಮಿನಿಮಮ್ 7 ದಿವಸದಲ್ಲಿ ಕೊಟ್ಟೇ ಕೊಡ್ತಾರೆ ಸರ್. ಹುಟ್ಟಿದ ಮಗು 1 ವರ್ಷದೊಳಗೆ ಇತ್ತು ಅಂತ ಹೇಳಿದ್ರೆ ಜೋನಲ್ ಆಫೀಸಿಂದಲೇ ಕೊಡ್ತಾರೆ ಸರ್. ಯಾವುದೇ ವ್ಯಕ್ತಿ ತೀರ್ಕೊಂಡಿದ್ರು ಕೂಡ ಅದು 1 ವರ್ಷದವರೆಗೂ ಜೋನಲ್ನಿಂದಾನೇ ಸಿಗುತ್ತೆ ಸರ್. ಬರ್ತ್ ಆ್ಯಂಡ್ ಡೆತ್ 1 ವರ್ಷದ ನಂತರ ಏನಾದರೂ ಎಂಟ್ರಿ ಆಗಬೇಕಿತ್ತು ಅಥವಾ ಚೇಂಜಸ್ ಆಗಬೇಕಿತ್ತು ಇತ್ತು ಅಂದರೆ ಹೆಡ್ ಆಫೀಸಿಂದ ಆಗುತ್ತೆ ಸರ್. ಇದೇ ವೇಳೆ ಕಟ್ಟಡ ಪರವಾನಗಿ, ಜನನ ಮತ್ತು ಮರಣ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿರುವ ವಿಳಂಬ ಮತ್ತು ಸಾರ್ವಜನಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕರು, ಕ್ಷೇತ್ರದ ಅಭಿವೃದ್ಧಿಗೆ ಈಗಾಗಲೇ 40 ಕೋಟಿ ಅನುದಾನವನ್ನು ನೀಡಲಾಗಿದೆ. ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಉತ್ತಮವಾಗಿ ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ವರದಿ ಶಶಿಕಾಂತ್ ಕೊರವರ್.